ಸರ್ ನಾವು ಮಾಡೋದು, ನಾವು ಬಡವರು ಬಿಟ್ಟರೆ ನಮ್ಗೆ ಗೊತ್ತಿಲ್ಲ. ಅವತ್ತು ಕೂಲಿ ಮಾಡಿ ಹೊಟ್ಟೆ ತೊಳಿತಾ ಇದ್ದೀವಿ. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಇಲ್ಲೇ ವ್ಯಾಪಾರ ಮಾಡಿದ್ದು. ನಾನು ಬಂದು 20 ವರ್ಷ ಆಯಿತು. ಅವ್ರಿಗೆ ಆಲ್ಟರ್ನೇಟಿವ್ ಪ್ಲೇಸ್ಗಳು ಕೊಡದೆ ಇದ್ದಕ್ಕಿದ್ದಂಗೆ ಬೀದಿಗೆ ಹಾಕಿದ್ರೆ, ಅಂಗಡಿಗಳನ್ನ ಹೊಡೆದು ಹಾಕಿದ್ರೆ ಅದು ಹ್ಯೂಮನಿಟೇರಿಯನ್ ಕಾಣಲ್ಲ. ನಾವು ಸಿಂಗಪೂರ್ ಮಾಡೋದು, ಮಲೇಷಿಯಾ ಮಾಡೋದು ನಂತರ ಬರುತ್ತೆ. ಬಡವ್ರ ಸರ್ಕಾರ ಅಂತ ಕುಣಿಸಿದೀವಿ, ಅದ್ರ ಬಗ್ಗೆ ಏನು ಇಲ್ಲ. ಅವ್ರು ಹೋಗ್ತಾರೆ ಇರ್ತಾರೆ, ನಾವು ಜೀವನಕ್ಕಾಗಿ ಬಂದೇ ಬರಲೇಬೇಕು. ಇವಾಗೆಲ್ಲ ನಮ್ಗೆ ವಯಸ್ಸಾಯ್ತು, ಶುಗರ್ ಬಂತು, ಎಲ್ಲ ಟ್ಯಾಬ್ಲೆಟ್ ಗಾಸ್ ಯಾರು ಕೊಡ್ತಾರೆ? ಇವಾಗ ಇದು ನಂಬ್ಕೊಂಡೆ ಇದನ್ನ ಬಿಟ್ಟು ನಮ್ಗೆ ಬೇರೆ ಏನು ದಾರಿ ಇಲ್ಲ. ಎಲ್ಲ ಬಂದು ಎಲ್ಲ ಡಿಮಾಲಿಷ್ ನಮ್ದು ಐಟಮ್ ಎಲ್ಲ ಇತ್ತು ಹೇಳ್ಬಿಟ್ಟು ಎಲ್ಲ ಡಿಮಾಲಿಷ್ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಟ್ರು. ಜಾಗ ಇಲ್ದಂಗೆ ನಮಗೆ ನೋಡಿ ಇವಾಗ ಹೊಟ್ಟೆ ಊಟ ಮಾಡೋಕ್ಕೂ ಇವಾಗ ಕಾಸಿಲ್ಲ, ಆ ಥರ ಗತಿ ಆಗ್ಬಿಟ್ಟಿದೆ ನಮ್ಗೆ ಇವಾಗೆಲ್ಲ. ಇವಾಗ ಇವ್ರು ಫುಟ್ಪಾತ್ ಎತ್ತು ಬಿಡ್ಲಿ ಹೋಗ್ಲಿ, ನಮ್ಗೆ ಏನು, ನಾವು ಓದಿಲ್ಲ. ಅದ್ ರೋಡಕ್ ಬಂದ್ರೇನೆ ನಮ್ಗೆ 10 ರೂಪಾಯಿ ಜೀವನ, ಇಲ್ಲ ಅಂದ್ರೆ ಇಲ್ಲ. ಏನ್ ಇಷ್ಟಿಷ್ಟು ಮಾಡೋದು ಬೇಡ, ಎಲ್ಲಾರು ಒಂದ್ ಸೈಡಲ್ಲಿ ಇಷ್ಟ ಆಗ್ಲ ಕೊಟ್ರೆ ಸಾಕು, ಜೀವನ ಮಾಡ್ಕೊಂಡು ಪೂರ್ತಿ ಎತ್ಸ್ಬಿಟ್ಟಿಗಿನ ಸಾಲ ಮಾಡಿರ್ತೀವಿ, ಸಾಲ ಮಾಡಿ ವ್ಯಾಪಾರ ಮಾಡ್ತೀವಿ, ಸಾಲ ಕಟ್ಟಬೇಕು, ದಿನಾ ಫೈನಾನ್ಸ್ ಕಟ್ಬೇಕು. ನಾವು ಎಲ್ಲಿಂದ ಕಟ್ಬೇಕು ಸರ್? ನಾವು 4 ದಿವಸ ಮನೇಲಿದ್ರೆ ನಮ್ಗೆ ಯಾರು 50 ರೂಪಾಯಿ ತಗೊಂಬಂದು ಊಟಕ್ಕೆ ಕೊಡೋರು ಯಾರಿಲ್ಲ. ಮನೆ ಖರ್ಚು, ಮನೆಗೆ ಜಟ್ಟು ಮಕ್ಕಳು ನೋಡೋದು, ಸಾಕೋದು, ಸ್ಕೂಲ್ಗೆ ಹಾಕೋದು, ಫೀಸ್ ಕಟ್ಟೋದು, ಮನೆ ಅಡುಗೆ ಎಲ್ಲಾನು ಪ್ರತಿಯೊಂದೂ ಇದನ್ನ ನಂಬ್ಕೊಂಡೆ ನಮಗೆ ಕೆಲಸ ನಡೀತಾ ಇದೆ. ಇದು ಬಿಟ್ಟರೆ ನಮ್ಗೆ ಯಾವುದು ಇಲ್ಲ ಬೇರೆ. ಚಿಕ್ಕ ಹುಡುಗಿಗೆ ವ್ಯಾಪಾರ ಮಾಡ್ತಾ ಇದ್ದೀವಿ. ಪೆಟ್ಟೆ ಅಂಗಡಿಗಳೇ ಇಲ್ಲ ಅವಾಗ. ಬರ್ತಾರೆ, ಎಂಕರೇಜ್ಮೆಂಟ್ ರಿವ್ಯೂ ಮಾಡ್ತಾರೆ, ಒಂದ್ 2 ತಿಂಗಳು 3 ತಿಂಗಳು ಮಾಮೂಲಿ ದುಡ್ಡುಗಳು ಇಸ್ಕೊಂಡು ಮಾಮೂಲಿ ಕತೆ ಇದು. ನಮಸ್ಕಾರ, BB ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್. ಇವತ್ತು ನಾವಿದ್ದೀವಿ KR ಮಾರ್ಕೆಟ್ನಲ್ಲಿ. ಈಗಾಗಲೇ ಬೆಂಗಳೂರಿನಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅದೇ ರೀತಿ KR ಮಾರ್ಕೆಟ್ನಲ್ಲಿಯೂ ಸಹ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದರಿಂದ ಅಲ್ಲಿರೋ ವ್ಯಾಪಾರಿಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಮತ್ತು ಸಾರ್ವಜನಿಕರಿಗೆ ವ್ಯಾಪಾರಿಗಳಿಂದ ತೊಂದರೆ ಆಗ್ತಾ ಇದೆಯಾ ಅಂತ ಕೇಳ್ತಾ ಹೋಗೋಣ ಬನ್ನಿ. ಏನಣ್ಣ ನಾವು ಹೇಳೋದು, ನಮ್ಗೂ ಎಲ್ಲಾರು ಒಂಚೂರು ಜಾಗ ಕೊಟ್ಟರೆ ನಾವು ಬರ್ತೀವಿ. ಎತ್ತು ಅಂದರೆ ನಾವು ಎಲ್ಲಿ ಎತ್ಕೊಂಡು ಹೋಗ್ಲಿ? ನಾವೊಂದು 20 ವರ್ಷದಿಂದ ಮಾಡ್ತಾ ಇದ್ದೇವೆ, ಇಲ್ಲೇ ಇದ್ದೀವಪ್ಪ. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಇಲ್ಲೇ ವ್ಯಾಪಾರ ಮಾಡಿದ್ದು. ನಾನು ಬಂದು 20 ವರ್ಷ ಆಯಿತು. ಏನು ಮಾಡೋದು? ಈ ಜಾಗ ಬಿಟ್ಟು ಇವಾಗ ದಿಢೀರ್ ಅಂತ ಹೋಗು ಅಂತಾರೆ. ನಾವು ಎಲ್ಲಿಗೆ ಹೋಗ್ಲಿ, ಏನು ಮಾಡಲಿ? ನಮಗೂ ಹೊಟ್ಟೆ ಪಾಡು ಐತಲ್ವ, ನಾವು ಮಕ್ಕಳನ್ನ ಓದಿಸ್ಬೇಕು. ನಾವು ಓದಿದ್ರು ನಮಗೆ ಕೆಲಸ ಕರೆಯೋಗಳಿಲ್ಲ. ನಮ್ಮಮ್ಮ ನಮ್ಮ ಅಪ್ಪ ಮಾಡಿರೋದು ನಮಗೆ ತೋರಿಸ್ಕೊಟ್ಬಿಟ್ಟು ಹೋಗವ್ರೆ, ಏನೇನು ಬದುಕೊಳ್ರಿ ಅಂತ. ಇವಾಗ ಕಾನೂನು ಎತ್ರಿ ಅಂತ ಹೇಳ್ತಾರೆ. ನಮಗೆಲ್ಲ ಸೈಡಲ್ಲಿ ಬಿಟ್ಟರೆ ಸಾಕು, ನಾವೆಲ್ಲ ಜೀವನ ಮಾಡ್ಕೊಂಡು ಹೋಗ್ತೀವಿ. ನಾವು ಯಾವ ಪಬ್ಲಿಕ್ ತೊಂದರೆ ಕೊಡಲ್ಲ. ಈಗ ನಮ್ಮನ್ನ ಬಿಟ್ಟು ಹೋಗಂದ್ರೆ ನಾವು ಎಲ್ಲಿ ಹೋಗ್ಲಿ? ನಮಗೆಲ್ಲಾರ ಒಂದು ದಾರಿ ಮಾಡಿಕೊಟ್ರೆ ನಾವು ಏನೋ ಮಾಡ್ಬೋದು. ನಾವು ಎಲ್ಲಿಗೆ ಹೋಗ್ಲಿ? ಏನು ಸರ್ ನಾವು ಮಾಡೋದು, ನಾವು ಬಡವರು ಬಿಟ್ಟರೆ ನಮ್ಗೆ ಗೊತ್ತಿಲ್ಲ. ಅವತ್ತು ಕೂಲಿ ಮಾಡಿ ಹೊಟ್ಟೆ ತೊಳಿತಾ ಇದ್ದೀವಿ. ಎಲ್ಲ ಕೋಟಿಗಟ್ಟಲೆ ಸಂಪಾದನೆ ಮಾಡಲ್ಲ, ಇದರಲ್ಲಿ ಏನು ಕೋಟಿಗಟ್ಟಲೆ ಸಂಪಾದನೆ ಮಾಡಲ್ಲ. ಇವತ್ತು ಕೂಲಿ ಬಂದ್ರೇ ನಮಗೆ, ಬೇರೆ ಏನೂ ಇಲ್ಲ. ಈ ರೋಡೇ ನಂಬ್ಕೊಂಡು ಗೆದ್ದು ಇದ್ದೀವಿ. ರೋಡ್ ಬಿಟ್ಟರೆ ಏನು ಗೌರ್ಮೆಂಟ್ ನಾವು ನೋಡಿ ಮಾಡಬೇಕು, ಬಡವ್ರಿಗೆ ಏನು ಅಂತ ಮಾಡಬೇಕು ಅಷ್ಟೇ. ಯಾರು ಪಬ್ಲಿಕ್ ಏನು ಹೇಳಿಲ್ವಲ್ಲ, ಹೇಳ್ತಾರೆ. ಜನ ಅಂದರೆ ಎಲ್ಲ ತೊಂದರೆ ಇರ್ತದೆ. 1000 ಜನ ಹೋಗುತ್ತೆ, 1000 ಜನ ಬರ್ತದೆ. ಏನು ಮಾಡೋಕ್ಕಾಗುತ್ತೆ? ಜನನ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ತುಂಬ ಕಷ್ಟನ, ಏನು ಹೇಳೋದು, ತುಂಬ ಕಷ್ಟ. ಎಲ್ಲ ಇದು ನಂಬ್ಕೊಂಡು ಸಾಲಗಳು ಮಾಡಿರ್ತೀವಿ. ವಾರ ಫೈನಾನ್ಸ್ ಕಟ್ಟಬೇಕು, ಬಾಡಿಗೆಗಳು ಕಟ್ಟಬೇಕು. ಎಲ್ಲ ಕಡೆ ಬಾಡಿಗೆ ಜಾಸ್ತಿ ಆಗ್ಬಿಟ್ಟೈತೆ ಇವಾಗ. ಮನೆ ಬಾಡಿಗೆ ಮುಂಚೆ ಥರ ಇಲ್ಲ, ತುಂಬ ಕಷ್ಟ ಆಗ್ತಿದೆ ಅಣ್ಣ. ಸ್ವಲ್ಪ ಏನೋ ಸ್ವಲ್ಪ ಜಾಗ ಹಾಕಕ್ಕೆ ಬಿಟ್ಟರೆ ಸ್ವಲ್ಪ ನಮಗೆ ಕಷ್ಟ ಅಲ್ಲ. ಬೇರೆ ಕಡೆ ನಿಮ್ಗೆ ಏನಾದರೂ ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿದಾರಾ? ಬೇರೆ ಕಡೆ ಹಂಗೇನು ಹೇಳ್ತಿಲ್ಲ ಅಣ್ಣ, ಇಲ್ಲ ಹಂಗೇನು ಹೇಳ್ತಾ ಇಲ್ಲ. ಇಲ್ಲ ಅಂದರೆ ಮಾಮೂಲಿ ಕಸ್ಟಮರ್ ಬರ್ತಾರೆ, ನಾವು ಇಲ್ಲಿ ಇದ್ದೀವಿ ಅಂತ ಗೊತ್ತಾಗುತ್ತೆ ಅವ್ರಿಗೆ, ನಮ್ಗೆ ವ್ಯಾಪಾರ ಆಗುತ್ತೆ. ಬೇರೆ ಕಡೆ ಆದರೆ ನಮಗೆ ಅನುಕೂಲ ಇರಲ್ಲ. ಹಂಗೆ ಇವರು ಮಾಡ್ತಾ ಇರ್ತಕ್ಕಂಥದ್ದು ಸ್ವಚ್ಛತಾ ಆಂದೋಲನ, ಫುಟ್ಪಾತ್ಗಳು ಪಬ್ಲಿಕ್ ಹೆಲ್ಪ್ ಆಗಲಿ ಅಂತ ಮಾಡ್ತಾರೆ. ಆದರೆ ಇವರು ಎಲೆಕ್ಷನ್ ಓಟು ಅನೌನ್ಸ್ ಆಗಿ ಎಲೆಕ್ಷನ್ ನಿಂತ್ಕೊಂಡಾಗಲೇ ಅದೆಲ್ಲ ಪ್ರೋಗ್ರಾಮ್ಗಳು ಹಾಕ್ಕೊಂಡ್ರೆ ಅದು ಒಳ್ಳೇದು ಕಾಣ್ತದೆ. ಆಮೇಲೆ ಈಗ ಗೆದ್ದ ಮೇಲೆ ಬಂದ್ಬಿಟ್ಟು ಎಲ್ಲರನ್ನು 1000 ಜನರು ಹೊಟ್ಟೆ ಮೇಲೆ ಹೊಡಿಯೋದು ಅಷ್ಟು ಚೆನ್ನಾಗಿ ಕಾಣಲ್ಲ. ಆಲ್ಟರ್ನೇಟಿವ್ ಇಲ್ಲದೆ ಅವ್ರಿಗೆ ಆಲ್ಟರ್ನೇಟಿವ್ ಪ್ಲೇಸ್ಗಳು ಕೊಡದೆ ಇದ್ದಕ್ಕಿದ್ದಂಗೆ ಬೀದಿಗೆ ಹಾಕಿದ್ರೆ, ಅಂಗಡಿಗಳನ್ನ ಹೊಡೆದು ಹಾಕಿದ್ರೆ ಅದು ಹ್ಯೂಮನಿಟೇರಿಯನ್ ಕಾಣಲ್ಲ. ನಾವು ಸಿಂಗಪೂರ್ ಮಾಡೋದು, ಮಲೇಷಿಯಾ ಮಾಡೋದು ನಂತರ ಬರುತ್ತೆ. ಫಸ್ಟ್ ಅವ್ರಿಗೆ ಆಲ್ಟರ್ನೇಟಿವ್ ಕೊಟ್ಟು ಅವ್ರಿಗೆ ಒಂದು ಜೀವನಕ್ಕೆ ಏನೋ ಒಂದು ದಾರಿ ಮಾಡಿಕೊಟ್ರೆ ಅದು ಉಚಿತ ಕಾಣುತ್ತೆ. ಇದು ಪಬ್ಲಿಕ್ಕು ಲೈಕ್ ಮಾಡಲ್ಲ. ಯಾಕಂದರೆ ಪಬ್ಲಿಕ್ ಏನು ಮಾಡ್ತಾರೆ, ಅವ್ರಿಗೆ ಪಬ್ಲಿಕ್ ಫುಟ್ಪಾತ್ಗಳು ಬೇಕು.
ಬಟ್ ಬಡ ಜನರನ್ನು ಹೊಡೆದು ಬೀದಿಗೆ ಹಾಕಿ ಪಬ್ಲಿಕ್ಗೆ ಕೊಡುವಂಥದ್ದೇನು ಅವ್ರು ಇಷ್ಟಪಡೋದಿಲ್ಲ. ಎಲ್ಲ ಈಗ ಇದರಿಂದ ಸಮ ಬದುಕು ಸಮಬಾಳು ಅನ್ನೋದು ಎಲ್ಲ ನಮ್ಮ ಭಾರತೀಯರು ಇಷ್ಟಪಡ್ತಕ್ಕಂಥ ಒಂದು ಉದ್ದೇಶ ಹೊರತು ಈ ಬಡ ಜನರ ಮೇಲೆ ಹೊಟ್ಟೆ ಹೊಡೆದು ಫುಟ್ಬಾಲ್ ಕ್ಲೀನ್ ಮಾಡಿ ನಾವು ಸಿಂಗಪುರ್ ಆಗಬೇಕು, ಜನರುಗಳ ಓಡಾಡೋಕೆ ಚೆನ್ನಾಗಿರ್ಬೇಕು ಅನ್ನೋದ್ರಲ್ಲಿ ಏನಂತ ಒಳ್ಳೆ ಉಚಿತ ಕಾಣಲ್ಲ. ನಮ್ಗೇನಂದ್ರೆ ಅವ್ರಿಗೆ ಏನೋ ಮಾಡಿ ಆಲ್ಟರ್ನೇಟಿವ್ ಮಾಡಿ, ಅದು ಈಗ ನಮ್ಮ ಬೆಂಗಳೂರಿನಲ್ಲಿ ನಾಯಿಕೋಡಿಗಳ ಥರ ಎಲ್ಲ ಕಡೆಗೂ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಫುಟ್ಪಾತ್ ಎನ್ಕ್ರೋಚ್ ಮಾಡ್ತಾರೆ, ರೋಡ್ಗಳು ಎನ್ಕ್ರೋಚ್ ಮಾಡ್ತಾರೆ, ಕೈಗಾಡಿಗಳು, ಬೀದಿ ವ್ಯಾಪಾರಿಗಳು ಎಲ್ಲ ಮೈಗ್ರೇಟ್ ಬಂದು ಎಲ್ಲ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ವಾತಾವರಣ ಕ್ಲೈಮೇಟ್ ಎಲ್ಲ ಹಿತವಾಗಿದೆ ಅಂತೇಳಿ ಮಾಡ್ತಾರೆ, ಎಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಾವು ಮನುಷ್ಯತ್ವ ಅನ್ನೋದು ನಾವು ಅದನ್ನು ಮುಂಚೆಯಿಂದ ಬೆಳೆಸ್ಕೊಂಡ್ ಬರ್ತಾ ಇದ್ದೀವಿ. ನಮ್ಮ ಬೆಂಗಳೂರು ಎಲ್ಲರನ್ನೂ ಸ್ವಾಗತ ಮಾಡುತ್ತೆ ಹೊರತು ಅಮಾನವೀಯತೆ ತೋರಿಸೋದಲ್ಲ. ಸೊ ಅದನ್ನು ಅಮಾನವೀಯತೆ ತೋರಿಸದೆ ಮನುಷ್ಯತ್ವ ಬೆಳೆಸ್ಕೊಂಡು ಅವ್ರಿಗೊಂದು ದಾರಿ ಮಾಡಿಕೊಟ್ಟು ಎಲ್ಲರೂ ಬರಲಿ ಬದುಕಲಿ ಸಮವಾಗಿ ಭಾಳ ಅನ್ನೋ ಅವ್ರಿಗೆ ದಾರಿ ತೋರಿಸ್ಕೊಟ್ಟು ಮಾಡುವಂಥದ್ದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ, ನಮ್ಮ ಮನಸ್ಸಿನಲ್ಲಿ ಬಂದಿದ್ದು. ಅಂಗಡಿಗಳನ್ನೆಲ್ಲ ಇವಾಗ ತೆಗಿಸ್ತಾ ಇದಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂಗಡಿ ಬಗ್ಗೆ ಎಲ್ಲ ಅವ್ರಿಗೂ ಸ್ವಲ್ಪ ವ್ಯಾಪಾರ ಮಾಡೋಕ್ಕೆ ಬಿಡಬೇಕು. ಅವ್ರು ಜನಕ್ಕೂ ಹೋಗೋ ಬರೋಕ್ಕೆ ದಾರಿ ನಾವು ಬಿಡ್ತೀವಿ. ಅಂದರೆ ಸರ್ಕಾರ ಗೌರ್ಮೆಂಟ್ ರೂಲ್ಸ್ ಆಗಿರೋದು ಬೀದಿ ಬದಿ ವ್ಯಾಪಾರಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ. ಸಾರ್ವಜನಿಕ ತೊಂದರೆ ಆಗ್ತಾ ಇದೆಯಾ? ಹೌದು, ತೊಂದರೆ ಆಗುತ್ತೆ, ತೊಂದರೆ ಆಯ್ತಾ ಇದೆ. ಆದರೆ ಅವರು ಸ್ವಲ್ಪ ಅವ್ರಿಗೂ ವ್ಯವಸ್ಥೆ ಮಾಡಿಬಿಟ್ಟು ಅವ್ರಿಗೊಂದು ಅನುಕೂಲ ಮಾಡಿಬಿಟ್ಟು ಅವ್ರಿಗೂ ಸ್ವಲ್ಪ ಒಂದು ವ್ಯವಸ್ಥೆ ಮಾಡಿ ಅವರು ವ್ಯಾಪಾರ ಮಾಡೋಕ್ಕೆ ಬಿಡಬೇಕು ಅಷ್ಟೇ ಸರ್. ವ್ಯಾಪಾರ ಮಾಡೋಕ್ಕೆ ಬಿಡಬೇಕು. ಅವ್ರಿಗೂ ಹೋಗೋ ಬರೋ ಪಾದಚಾರಿಗಳಿಗೂ ಅವ್ರಿಗೂ ನಾವು ಸಹಕಾರ ಮಾಡ್ತೀವಿ. ಇವಾಗ ಅಂಗಡಿನೇ ನಂಬ್ಕೊಂಡಿರ್ತಾರಲ್ಲ, ಅವ್ರು ಏನು ಮಾಡಬೇಕು? ಅದಕ್ಕೆ ಇವರೇ ಸಾರ್ ಎಲ್ಲ ಇವರೇ ಏಕಾಏಕಿಯಿಂದ ಎಲ್ಲ ಎತ್ತಿಸಿದ್ದಾರೆ. ಏನೂ ಬಂದು ನಮ್ಗೆ ಮನವಿ ಮಾಡಿಲ್ಲ, ಒಂದು ಜಾರಿ ಮಾಡಿಲ್ಲ, ಒಂದು ತಿಂಗಳಿಂದ ಬಂದು ಹೇಳಿಲ್ಲ. ಇಲ್ಲ BBMP ಸಿಬ್ಬಂದಿಗಳು ಬಂದು ನಮಗೇನು ಹೇಳಿಲ್ಲ, ಎಲ್ಲ ಎತ್ತಿಸಿದ್ದಾರೆ. ಎಲ್ಲ ಎಷ್ಟೋ ಬಡವರು ಪಾಪ ಇದ್ದಾರೆ. ಅದ್ರ ಬಗ್ಗೆ ಅವ್ರು ಸ್ವಲ್ಪ ಯೋಚನೆ ಮಾಡಬೇಕು. ಬಡವ್ರ ಸರ್ಕಾರ ಅಂತ ಕುಣಿಸಿದ್ದೀವಿ, ಅದ್ರ ಬಗ್ಗೆ ಏನೂ ಇಲ್ಲ. ಬಡವ್ರ ಪರವಾಗಿ ಕುಣಿಸಿರೋದು, ಬಡವರಿಗೆ ತೊಂದರೆ ಕೊಡ್ತಾಯಿದ್ದಾರೆ, ಅವರೇ ಯೋಚನೆ ಮಾಡಬೇಕು. ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ಕೋಬೇಕು ಅಂದರೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಮನವಿ ಅಂದರೆ ಅದೇ ಮಾಡೋದು. ಅವರು ಬೆಂಗಳೂರಿಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ, ನಾವು ಬೆಂಬಲ ಕೊಡ್ತೀವಿ. ಬಡವ್ರಿಗೂ ತೊಂದರೆ ಕೊಡ್ದಂಗೆ ಅವ್ರಿಗೂ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಅವ್ರಿಗೂ ಒಂದು ಕಾಲಾವಕಾಶ, ಒಂದು ಬೇರೆ ಕಡೆ ಸ್ಥಳಾಂತರ ಮಾಡೋನು ಪರವಾಗಿಲ್ಲ, ಇಲ್ಲ ಮಾರ್ಕೆಟಲ್ಲೇ ಒಂದು ಕಡೆ ಜಾಗ ಮಾಡಿ ಅವ್ರಿಗೂ ಒಂದು ಒಳ್ಳೆ ಕಡೆ ಕುಣಿಸಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮಾಡಕ್ಕಂತ ಆಗಲ್ಲ. ಒಂದು ಮಾತು, ಜನರಿಗೆ ತೊಂದರೆ ಕೊಡಬಾರ್ದಂತ ಬುದ್ಧಿ ಹೇಳ್ತಿರಲ್ಲ, ಅದು ಒಪ್ಕೊಂತಿದ್ದೆವು. ನಾವು ಇವತ್ತ ಬಂದರೆ ಏನೋ ಪರವಾಗಿಲ್ಲ, ನಾವೆಲ್ಲ ಹಳಬರು. ನಾವು 40 ವರ್ಷದಿಂದ ಇದ್ದೇವು. 1 ವರ್ಷ ಅಂತ ನೀವು ತಿಳ್ಕೊಬೇಡ್ರಿ. ಅವರು ಇವಾಗ ಪೇಪರ್ಗೆ ಹಾಕ್ತಾನೆ, ನಾವು 5 ವರ್ಷ ಇರ್ತಾನೆ, ಅವ್ರು ಹೋಗ್ತಾರೆ ಇರ್ತಾರೆ. ನಾವು ಜೀವನಕ್ಕಾಗಿ ಬಂದೇ ಬರಲೇಬೇಕು. ಇವಾಗೆಲ್ಲ ನಮ್ಗೆ ವಯಸ್ಸಾಯ್ತು, ಶುಗರ್ ಬಂತು, ಎಲ್ಲ ಟ್ಯಾಬ್ಲೆಟ್ ಕಾಸು ಯಾರು ಕೊಡ್ತಾರೆ? ನಾವು ಕಷ್ಟಪಟ್ಟು ತಾನೇ ಕೊಡೋದು. ಎದ್ದೋಗಿ ಅಂದ್ರೆ ಎಲ್ಲಿ ಎದ್ದೋಗ್ತಾರೆ? ಅರ್ಥ ಮಾಡ್ಕೊಳ್ಳಿ. ಅವರು ನಾವೇನು ಅವ್ರ ಮನೆ ಮುಂದೆ ಹೋಗ್ತೇವಾ? ಇಲ್ಲ. ಹೇಳ್ತೀರಾ, ಬುದ್ಧಿವಾದ ಹೇಳಿರಿ, ನಾವು ಒಪ್ಕೊಂತೇವು. ಜನರಿಗೆ ಬಿಡ್ಯವ ಅಂದ್ರೆ ಬಿಡ್ತೇವೆ. ಖಾಲಿನ ಮಾಡಿಸ್ತೇವೆ, ನಮ್ಮ ಕೈಲಿಂದ ಆಗಲ್ಲ. ನಾವು ಹೋರಾಟ ಮಾಡ್ತೇವೆ. ಮಾಡಿಕೊಟ್ಟು ಬಿಡು ಅಂದ್ರೆ ವ್ಯವಸ್ಥೆ ಎಲ್ಲಿ ಮಾಡ್ಕೊಡ್ರಿ? ಎಲ್ಲೋ ಒಂದು ಕಾಡಿನಲ್ಲಿ ಕೊಟ್ಟರೆ ಜನರು ಬರ್ತಾರ? ಇವಾಗ ಎಲ್ಲೋ ಒಂದು ದೂರ 10 ಕಿಲೋಮೀಟರ್ ದೂರ ಕೊಟ್ರೆ ಅಲ್ಲಿ ಜನರು ಬರ್ತಾರ? ಎಲ್ಲಿ ಪಬ್ಲಿಕ್ ಇಲ್ಲ, ಅವ್ರು 10 ರೂಪಾಯಿ ಅವ್ರಲ್ಲಿಂದ ನಾವು ಜೀವನ ಮಾಡ್ತೇವೆ. ಇದನ್ನೇ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ? ಇದನ್ನೇ ಮಾಡ್ತಾ ಇರೋದಪ್ಪ. ಇವಾಗ ಇದನ್ನ ನಂಬ್ಕೊಂಡೆ, ಇದನ್ನ ಬಿಟ್ಟು ನಮ್ಗೆ ಬೇರೆ ಏನು ದಾರಿ ಇಲ್ಲ. ದೂರ ಕೊಟ್ರೆ ನಮಗಿಲ್ಲ. ಹಿಂದೆ ಕುಂದ್ರಂತೀರಾ, ಕೂತ್ಕೊಂತೇವೆ. ಅದನ್ನೆಲ್ಲ ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ಯಾಕಂದರೆ ಅದಕ್ಕೂ ಜನಸಂಖ್ಯೆ ಜಾಸ್ತಿ ಆಯಿತು, ಪಬ್ಲಿಕ್ಕು ತುಂಬ ಆಯಿತು. ನಾವು ದೊಡ್ಡದು ಮಾಡ್ಕೊಳ್ಳೋದು, ಚಿಕ್ಕದು ಮಾಡ್ಕೊಳ್ಳೋದು ತಪ್ಪು ಒಪ್ಕೊಂತೇವೆ. ಜಾಗ ಬಿಟ್ಟು ಹೋಗಲ್ಲ, ಜಾಗ ಮಾತ್ರ ಬಿಟ್ಟು ಹೋಗಲ್ಲ. ಜನರಿಗೆ ನಾವು ಸಹಕಾರ ಕೊಡ್ತೇವೆ. ನೀವು 100 ಪಟ್ಟು ಕೊಟ್ಟರೆ ನಾವು 4 ನೇರ ಕೊಡ್ತೇವೆ. ಜನರಿಗೆ ಆಶ್ವಾಸನೆ ನೀವು ಕೊಡ್ತೀರಾ, ಅದು ತಿರುಗಾಡಕ್ಕೂ ನಾವು ಕೊಡ್ತೇವೆ. ಇಲ್ಲ ಅಂತಲ್ಲ. ಸರ್ಕಾರಕ್ಕೆ ಏನಾದರೂ ಕೊನೆಯದಾಗಿ ಹೇಳಬೇಕು ಅಂದರೆ ಏನು ಹೇಳ್ತೀವಿ? ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ನಮ್ಮ ಪರಿಹಾರ ನಾವು ಕೊಡೋಕ್ಕೂ ಆಗಲ್ಲ. ಇವಾಗ ಇಷ್ಟು ಬರ್ತೈತೆ ಅಂದರೂ ಮತ್ತು ಹೊಳ್ಳಿ 2,000 ಬರ್ತೈತೆ, ಅದು ಬರೋಕ್ಕಾಗ್ತಾಯಿಲ್ಲ. ಹೊಳ್ಳಿ ಮತ್ತು ಕಂದಾಯ ಮಾಡಂತ ಇದ್ದಾರೆ, ಒಳ್ಳೆ ಪೇಪರ್ ಮಾಡಂತಾರೆ. ಕಾನೂನು ಹಿಂದೆ ನಾವು ಹೋಗೋಕ್ಕಾಗಲ್ಲ. ಒಂದು ಮಾತು, ಅದು 108 ಇರ್ತೈತಿ. ಇಲ್ಲೇ ಜೀವನ ಮಾಡಿದರೆ ಸಾಯಂಕಾಲ ನಮ್ಗೆ ಏನಾದರೂ ಹಂಗೆ ತಿರ್ಗಾಡ್ಕೊಂತ ಹೋದ್ರೆ ಏನು ಸಿಗುತ್ತೆ ಹೇಳಿ? ಏನೂ ಸಿಗಲ್ಲ. ನೀವು ಮೇನ್ ರೋಡ್ ಜನ ಎಲ್ಲಿದ್ದಾರೆ, ನಮ್ಮ ಜೀವನ ಅಲ್ಲೇ. ಚಿಕ್ಕದು ಮಾಡಂತೀರ ಮಾಡ್ತೇವೆ, ಇಲ್ಲ ಅಂತಲ್ಲ. ಜಾಸ್ತಿ ಮಾಡಬೇಡ್ರಿ, ಜನರಿಗೆ ಅನುಕೂಲ ಮಾಡಿ ಅಂದ್ರೆ ಮಾಡಿಕೊಡ್ತೇವೆ ಅಷ್ಟೇ. ಅದ್ರ ಬಿಟ್ಟು ಹೋಗಂದ್ರೆ ನಮ್ಮ ಕೈಲಲ್ಲ. ಹೋರಾಟ ಏನಾದರೂ ನಾವು ಮಾಡ್ತೇವೆ ಅಷ್ಟೇ. ಏನಾದ್ರೂ ಸಾಧನೆ ಮಾಡ್ತೇವೆ. ನೀವು ಕೆಲಸ ಬಿಟ್ಟೋಗ್ರಿ, ನೀವು ಮನೇಲಿರಿ ಅಂತಂದು ಇವಾಗ ಅಂಗಡಿಯವ್ರಿಗೆ ಮಾಡಿಸ್ತಾ ಇದ್ದೀರಾ, ಅದು ನಮಗೂ ಸಂತೋಷಕ್ಕಾಗತ್ತೆ. ಅವ್ರಿಗೆ ಆಸೆ ಇರೋಷ್ಟು ನಮಗೂ ಇದೆ, ನಮಗಿರೋಷ್ಟು ಆಸೆ ಅವ್ರಿಗೆ ಇನ್ನೂ ಇರ್ತೈತಿ. ಅವ್ರಿಗೆ ದುಡ್ಡಿದೆ, ನಮ್ಗೆ ದುಡ್ಡಿಲ್ಲ. ಇವಾಗ ಇದನ್ನು ನಾವು ನೀಟಾಗಿ ನೋಡ್ತಾ ಇದ್ದೇವೆ. 15 ದಿನ ಆಯಿತು ಕೆಲಸ ತೊಗೊಂಡವರು. ಇವಾಗ ನಾವು ಕರೆಕ್ಟಾಗಿ ಒಂದು ಮೀಟಿಂಗಿಗೂ ಹೋಗಿ ಬಂದಿದ್ದೆವು, ಮೇಲೆ ಅಲ್ಲೇ ಸರ್ಕಲ್ಗೆ ಹೋಗಿ ಬಂದಿದ್ದೆವು. ಅದೇನಾಗುತ್ತೋ ನೋಡಿ, ಎಬ್ಬಿಸ್ತೇನಂತ ನೀವು ತಲೆ ತೊಗೋಬೇಡ್ರಿ ಅಂತ ಹೇಳ್ತಾರೆ.
ಆಗುತ್ತೆ ಸರ್, ನಮಗೆ ಕಷ್ಟ ಆಗುತ್ತೆ. ತಗೊಂಡು ಹೋಗ್ತಾ ಇರ್ತೀರಾ, ಕಷ್ಟ ಆಗುತ್ತೆ. ಆಮೇಲೆ ನೀವು ಇಲ್ಲೆಲ್ಲ ದಾರಿಲೆಲ್ಲ ಸಿಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ಇಲ್ಲ ಇಲ್ಲಿ ಫೆಸಿಲಿಟಿ ಇಲ್ಲ ಅಂದ್ರೆ ತುಂಬಾ ಇದಿದೆ ಅಂತ ಅಂಗಡಿ ಇದೆ ಅಂತೆ, ಇಲ್ಲಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ತುಂಬಾ. ಒಳಗಡೆ ಹೋಗಿ ಹೇಳ್ತಾ ಇರೋದು ಫುಟ್ಪಾತಲ್ಲಿ ಅಂಗಡಿ ಇರೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ. ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆ? ಇಲ್ಲ ಸರ್, ಸಿಟಿ ಕಡೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂದ್ರೆ ಗಾಡಿಗಳು ಬರ್ತದೆ ನೋಡಿ, ಅದು ಬಿಡಬಾರ್ದು. ಅದು ಪಾರ್ಕಿಂಗ್ ನಲ್ಲಿ ನಿಲ್ಸ್ಬಿಟ್ಟು ಬರಬೇಕು ಗಾಡಿ. ಇವ್ರಿಗೋಸ್ಕರ ಏನು ತೊಂದರೆ ಆಗ್ತಾ ಇಲ್ಲ. ಸರ್ಕಾರದವರು ಅತಿಕ್ರಮಣ ತೆರವು ಹೌದು, ಅದು ನಮಗೆಲ್ಲ ವ್ಯಾಪಾರ ತುಂಬ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋದಿಲ್ಲ ನಾವೆಲ್ಲ ಇಲ್ಲಿ ತುಂಬ ಕಷ್ಟ ಆಗಿಬಿಟ್ಟಿದೆ ಇವಾಗ ಸರ್ಕಾರ ಏನೋ ನಮಗೆ ಸ್ವಲ್ಪ ಅವಕಾಶ ಮಾಡಿ ಕೊಡಬೇಕು. ಇವಾಗೆಲ್ಲ ಹೋಗಿದ್ವಿ, ಅಲ್ಲಿ ಏನು ಹೇಳಿಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಿನ್ನೆ ಎಲ್ಲ ಬಂದು ಎಲ್ಲ ಡೆಮಾಲಿಷ್ ನಮ್ಮದು ಐಟಮ್ ಎಲ್ಲ ಇತ್ತು ಹೇಳ್ಬಿಟ್ಟು ಎಲ್ಲ ಡಿಮಾಲಿಷ್ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಟ್ರು. ಹೇಳಿದರೆ ಏನು ಕೇಳಿಲ್ಲ. ಇವಾಗ ನಾವೇ ಸ್ವಲ್ಪ ಹಾಕ್ಕೊಂಡು ಕುತ್ಕೊಳ್ಳೋಣ ಸೈಡಲ್ಲಿ ಅಂತ ಇದ್ದೀವಿ. ಸರ್ಕಾರದಿಂದ ನಮಗೆ ಏನಾದರೂ ಒಂಚೂರು ಜಾಗ ಇಲ್ಲ ಅಂದರೆ ಏನಾದರೂ ಅನುಕೂಲ ಮಾಡಿಕೊಟ್ಟು ನಮಗೆ ಹೇಳಿ ಆಮೇಲೆ ಎತ್ತಿಸ್ಬಿಟ್ಟಿದ್ರೆ ಏನೂ ಇರಲಿಲ್ಲ. ಒಂದೇ ಸಮ ಬಂದ್ಬಿಟ್ಟು ಎತ್ಬಿಟ್ಟು ಜಾಗ ಇಲ್ದಂಗೆ ನಮಗೆ ನೋಡಿ ಇವಾಗ ಊಟ ಮಾಡೋಕ್ಕೂ ಇವಾಗ ಕಾಸಿಲ್ಲ, ಆ ಥರ ಗತಿ ಆಗಿಬಿಟ್ಟಿದೆ ನಮಗೆ. ಇವಾಗೆಲ್ಲ ಏನಾದರೂ ಒಂದು ಅವಕಾಶ ಮಾಡಿಬಿಟ್ಟು ಅಲ್ಲಿ ಜಾಗ ಇದೆ ಅಲ್ಲಿ ಹಾಕೊಳ್ಳಿ ಅಂತ ಆಮೇಲೆ ಜಾಗ ಎತ್ಬಿಟ್ಟಿದ್ರೆ ಏನೋ ಒಂದು ಪ್ರಾಬ್ಲಮ್ ಆಯ್ತಾ ಇರಲಿಲ್ಲ. ಇವಾಗ ತುಂಬ ಕಷ್ಟ ಆಯ್ತಾಯಿದೆ ನಮಗೆ ಏನು ಜೀವನ ಮಾಡಬೇಕು ಇವಾಗೆಲ್ಲ. ಇಲ್ಲೊಂದು ಸ್ವಲ್ಪ ಇಲ್ಲ ಅಂದರೆ ನಮಗೆ ಒಂಚೂರು ಹಿಂದೆ ಹಾಕೊಳ್ಳೋಕೆ ಜಾಗನಾದರೂ ಇಲ್ಲ ಅಂದರೆ ಒಂದು ಮಾರ್ಕ್ ಹಾಕ್ಬಿಟ್ಟು ಅಷ್ಟು ದೊಡ್ಡ ಫುಟ್ಪಾತ್ ಇದೆ, ಪಬ್ಲಿಕ್ ಓಡಾಡೋಕ್ಕೋ ಆ ಜಾಗ ಆಗುತ್ತೆ. ನಮಗೂ ಒಂದೊಂದು ಸ್ವಲ್ಪ ಜಾಗ ಹಾಕ್ಕೊಟ್ಬಿಟ್ಟು ಏನಿದೆ ಒಂದೊಂದು ಸ್ವಲ್ಪ ನಮಗೂ ಅನುಕೂಲ ಮಾಡ್ಕೊಳ್ಳೋಕ್ಕೆ ನಾವು ಗೌರ್ಮೆಂಟಿಂದ ಇದೇ ಒಂದು ವಿನಂತಿ ಮಾಡ್ತಾಯಿದ್ದೀವಿ. ಏನಾದರೂ ನಮ್ಗೆ ಅನುಕೂಲ ಮಾಡಿಕೊಡಿ. ಇಲ್ಲೇ ಇಲ್ಲ ಅಂತ ಇದ್ರು, ಇಲ್ಲ ಅಂದ್ರೆ ಒಂಚೂರು ಜಾಗನಾದರೂ ಎಲ್ಲಾದರೂ ಮಾಡಿಕೊಡಿ. ನಮ್ಮಿಂದ ನೋಡಿ ನಮ್ಮ ಹತ್ರ ಬರೋರೆಲ್ಲ ಬಡವರೇ. ನಾವು ಒಂದು 100 ರೂಪಾಯಿ ಐಟಮ್ ತೊಗೊಬಂದು 10 ರೂಪಾಯಿಗಾದರೂ ಮಾಡ್ತೀವಿ. ಅದೇ ಮಾಲ್ಗೆ ಹೋದರೆ 500 ರೂಪಾಯಿ ಐಟಮ್ 500 ಕೊಡಬೇಕು. ನಾವು ಇಲ್ಲಿ 100 ರೂಪಾಯಿಗಾದರೂ ಕೊಡ್ತೀವಿ. ಯಾಕಂದರೆ ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಒಂದು 2 ಕಾಸು ಸಿಗುತ್ತೆ ಅಂತ ನಾವು ಆ ಥರ ಮಾಡ್ಕೋತೀವಿ. ಇಲ್ಲಿ ಏನಿದೆ ನಮಗೆ ಫುಟ್ಪಾತಲ್ಲಿ ಅವಕಾಶ ಒಂದು ಸ್ವಲ್ಪ ಮಾಡಿಕೊಟ್ಟು ಒಂದು ಸ್ವಲ್ಪ ಜಾಗ ಮಾಡಿಕೊಡಿ ನಮಗೆ. ಇದೇ ನಾವು ಗೌರ್ಮೆಂಟಿಂದ ಕೇಳೋದು. ಅದನ್ನು ಜನಗಳೇ ಹೇಳ್ಬೇಕು. ಇವಾಗ ನಾವು ಫುಟ್ಪಾತ್ ಮೇಲೆ 20 ರೂಪಾಯಿ ಅಂತ ಹಾಕ್ತೀವಿ. ಇರೋರು ತಗೋ ಮಾಲಲ್ಲಿ ಇವಾಗ ಅಲ್ಲಿ ಇಲ್ಲಿ ಗೊತ್ತಿರೋರು ಆನ್ಲೈನಲ್ಲಿ ತೊಗೊಂಡು ತಿಂತಾರೆ. ಈಗ ನಮ್ಮ ಥರ ನಾವು ಓದಿದ್ವಿ, ಇವಾಗ ನಮ್ಮ ಮಕ್ಕಳು ಓದೋರಷ್ಟು ನಾವು ಓದಿಲ್ಲ. ಇವಾಗ ನಮ್ಮ ಮಕ್ಕಳಿಗೆ 4 ದಾರಿ ಗೊತ್ತು, ನಮಗೆ ಗೊತ್ತಿಲ್ಲ. ಇವಾಗ ಆನ್ಲೈನಲ್ಲಿ ತೊಗೊಂಡು ತಿಂತಾರೆ. ನಾವೇನು ಮಾಡ್ತೀವಿ, ಅಯ್ಯೋ ನಮ್ಗೆ ಆನ್ಲೈನಲ್ಲಿ 50 ರೂಪಾಯಿನ ಈ ಬಾಳೆಹಣ್ಣು ಫುಟ್ಪಾತ್ ಮೇಲೆ 20 ರೂಪಾಯಿಗೆ ಸಿಗ್ತಾವಲ್ಲ, ನಮ್ಗೆ 30 ರೂಪಾಯಿ ಉಳಿತಾಯ ಆಯ್ತೀವಿ ಅಂತ ನಾವು ಯೋಚನೆ ಮಾಡ್ತೀವಿ. ಜನಗಳು ಅದೇ ಅಲ್ವಾ ಯೋಚನೆ ಮಾಡೋದು. ಏನೋ ಇರೋರು ಹೇಳ್ತಾರಪ್ಪ ಫುಟ್ಪಾತಿಂದ ನಮಗೆ ತೊಂದರೆ ಆಗುತ್ತೆ ಅಂತ. ಅದು ನಮ್ಮಂಥವ್ರ ಜನಗಳನ್ನ ಕೇಳಿದ್ರೆ ಏನಂತ, ನಾವು ಫುಟ್ಪಾತಲ್ಲೇ ನಾವು ತೊಗೊಂಡು ಜೀವನ ಮಾಡ್ತೀವಿ ಅಂತ ಹೇಳ್ತಾರೆ. 20 ಸಾವಿರ ಸಂಬಳ ತೆಗೆಯೋರು ಇದ್ದಾರೆ, 10 ಸಾವಿರ ಸಂಬಳ ತೆಗೆಯೋರು ಅವರೇ, 4 ಸಾವಿರ 3 ಸಾವಿರ ರೂಪಾಯಿ ಮನೆ ಕೆಲ್ಸಕ್ಕೆ ಹೋಗೋರು ಇದ್ದಾರೆ. ಇವಾಗ 10 ಸಾವಿರ ರೂಪಾಯಿ ಸಂಬಳ ತೆಗೆಯೋರು ಏನು ಮಾಡ್ತಾರೆ, ಒಂದು 50 ರೂಪಾಯಿ ಕೊಟ್ಟು ತಗೋ ತಿಂತಾರೆ. 4 ಸಾವಿರ 3 ಸಾವಿರ ಸಂಬಳ ತಗೊಳ್ಳೋರು ಏನು ಮಾಡ್ತಾರೆ, ಎಲ್ಲರೂ ಆ ಮಾರ್ಕೆಟ್ಗೆ ಹೋದ್ರೆ ಒಂದು 10 ರೂಪಾಯಿಗೆ ಐಟಮ್ ಸಿಗುತ್ತೆ ಅಂತ ಬಂದು ತೊಗೊಂಡು ತಿಂತಾರಲ್ವಾ. ನಮ್ಗೆ ಯೋಚನೆ ಮಾಡಿ ಮಾಡಿಕೊಡ್ಬೇಕು. ಎಲ್ಲರಿಗೂ ಎಲ್ಲ ವಿಷಯನೂ ಗೊತ್ತಿರಲ್ಲ, ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಇವಾಗ ಇವರು ಫುಟ್ಪಾತ್ ಎತ್ತುಬಿಡ್ಲಿ ಹೋಗ್ಲಿ, ನಮಗೆ ಏನು, ನಾವು ಓದಿಲ್ಲ. ನಾವೆಲ್ಲರ ಮನೆ ಕೆಲ್ಸಕ್ಕೆ ಹೋದ್ರೆ ಒಂದು 4 ಸಾವಿರ ಸಂಬಳ ಕೊಡ್ತಾರೆ. 4 ಸಾವಿರ ಸಂಬಳ ತೊಗೊಂಡು ನಾವು ಏನು ಜೀವನ ಮಾಡೋದು? ನಮಗೆ ತಿಂಗಳಾದರೆ 6 ಸಾವಿರ ಮನೆ ಬಾಡಿಗೆ ಕಟ್ಟಬೇಕು. ನಾವು ಓದಿಲ್ಲ, ನಮಗೆ ಈ ಜಾಗ ಅಂದಮೇಲೆ ನಮ್ಮ ಮಕ್ಳಿಗೆ ಈ ಜಾಗ ಬೇಡ. ನಾವು ದೇವ್ರಾದ್ರೆ ಕೇಳ್ಕೊಳ್ಳೋದು, ನಮ್ಮ ಮಕ್ಕಳಾರೆ 4 ಅಕ್ಷರ ಓದಲಿ ಚೆನ್ನಾಗಿ ಬರಲಿ ಅಂತ ನಾವು ಅಲ್ಲಿ ಇಲ್ಲಿ ಸಾಲ ತೊಗೊಂಡು, ಬ್ಯಾಂಕಲ್ಲಿ ಸಾಲ ತೊಗೊಂಡು, ಬೀದಿದಲ್ಲಿ ಸಾಲ ತೊಗೊಂಡು ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ನಮ್ಮ ಪರಿಸ್ಥಿತಿ ನಮ್ಮ ಮಕ್ಳಿಗೆ ಬೇಡ. ಯಾಕಂದರೆ ನಾವಿಲ್ಲಿ ಏನು ಕಷ್ಟಪಡ್ತೀವಿ ಅನ್ನೋದು ನಮ್ಮ ನೋವು ನಮಗೆ ಗೊತ್ತು. ಇವಾಗ ಸರ್ಕಾರ ಹೇಳ್ತಾರೆ, ಅಯ್ಯೋ ನಿಮ್ಗೇನಮ್ಮ ದುಡಿತಾರೆ, ಎಲ್ಲ ಪಬ್ಲಿಕ್ ಹಾಕೋತಾರೆ ಅಂತ ಹೇಳ್ತಾರೆ. ಆದರೆ ನಮ್ಮ ನೋವು ಮಳೆ ಅಂದಿಲ್ಲ, ಗಾಳಿ ಅಂದಿಲ್ಲ, ಹಂಗೆ ನಾವು ಏನಪ್ಪ ಮಾಡೋದು? ಇವಾಗ ನಮಗೆ ಗಂಟಿರಿಲ್ಲ, ಏನು ಮಾಡೋಕ್ಕಾಗುತ್ತೆ? ಅದು ರೋಡಕ್ಕೆ ಬಂದ್ರೇ ನಮ್ಗೆ 10 ರೂಪಾಯಿ ಜೀವನ, ಇಲ್ಲ ಅಂದರೆ ಇಲ್ಲ. ಮನೆ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಏನೇನೋ ಸಮಸ್ಯೆಗಳು ಇರುತ್ತೆ. ಒಬ್ಬರು ಹೇಳ್ಕೊತಾರೆ, ಒಬ್ಬೊಬ್ರು ಹೇಳ್ಕೊಳ್ಳಲ್ಲ ಅಷ್ಟೇ. ಇಲ್ಲೂ ಎಷ್ಟೆಷ್ಟೋ ಸಮಸ್ಯೆಗಳು ಇರುತ್ತೆ. ನಾವು ಹೇಳ್ಕೊಂಡು ಏನು ಬರುತ್ತೆ? ಏನೂ ಬರಲ್ಲ. ಇವತ್ತು ಕೇಳ್ತಾರೆ, ನಾಳೆ ದಿವಸ ಮರೀತಾರೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಕೆಲಸ ನಾವು ಬರಲೇಬೇಕು. ನಾವೇನು ಅನ್ಕೋತೀವಿ ಆದರೆ ಕೈ ಮುಗ್ದು ಕೇಳ್ಕೊಳ್ಳೋದು ವಿಷಯ ಏನಂದರೆ, ನಮ್ಗೆ ದಯವಿಟ್ಟು ಫುಟ್ಪಾತಲ್ಲಿ ಎಲ್ಲಾರ ಒಂದು ಸೈಡ್, ನನಗಂತ ಇಲ್ಲ, ನಮ್ಮಂಥವ್ರು ಫುಟ್ಪಾತ್ ವ್ಯಾಪಾರಿ ಸುಮಾರು ಜನ ಅವರು, ಎಲ್ಲರಿಗೂ ಅನುಕೂಲ ಮಾಡಿ ಕೊಡಬೇಕು. ನಮಗೇನು ಇಷ್ಟಿಷ್ಟು ಮಾಡೋದು ಬೇಡ, ಎಲ್ಲರೂ ಒಂದು ಸೈಡಲ್ಲಿ ಇಷ್ಟ ಅಗಲ ಕೊಟ್ಟರೆ ಸಾಕು, ಜೀವನ ಮಾಡ್ಕೊಂಡು ಹೋಗ್ತೀವಿ. ಸರ್ ಗೌರ್ಮೆಂಟ್ ಎತ್ಸಿದೆ ಆಮೇಲೆ ಇಲ್ಲ ಅಂದಿಲ್ಲ. ನಾನು ಎಸ್ಸೋಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಬಗ್ಗೆ ಒಂದು 4 ಆಲೋಚನೆ ಮಾಡಿದೆ ಚೆನ್ನಾಗಿರುತ್ತೆ. ಅದು ನಾವು ಹೇಳ್ತಿರೋದು. ಇವತ್ತು ಆ ಎಪ್ಪಿಗೆ ನಾವು ಅಲ್ಲಿ ಸೀಟ್ ಕುಣಿಸಿ ಒಂದೆ
ಇದಕ್ಕೆ ನಮಗೆಲ್ಲ ಒಂದು ಇರುತ್ತೆ ಅನುಕೂಲ ಅಂತ ನಾವು ಕೊಟ್ಟಿದ್ದೀವಿ ಅಷ್ಟೇ. ಪೂರ್ತಿ ಎತ್ಸ್ಬಿಟ್ಟಿಗಿನ ಸಾಲ ಮಾಡಿರ್ತೀವಿ, ಸಾಲ ಮಾಡಿ ವ್ಯಾಪಾರ ಮಾಡ್ತೀವಿ, ಸಾಲ ಕಟ್ಟಬೇಕು, ದಿನಾ ಫೈನಾನ್ಸ್ ಕಟ್ಟಬೇಕು. ನಾವು ಎಲ್ಲಿಂದ ಕಟ್ಟಬೇಕು ಸರ್ ಹೇಳಿ? ಒಮ್ಮೆಲೆ ಹಿಂಗೆ ಎತ್ಸ್ಬಿಟ್ಟಿಗಿನ ಎಲ್ಲಿಂದ ಕಟ್ಟಬೇಕು ನಾವು? ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಒಂದು 20 ವರ್ಷದಿಂದ ಮಾಡ್ತಿದ್ವಿ ಸರ್ ವ್ಯಾಪಾರ. ಏನೋ ಒಂದು ಹೌದು ನಮ್ಗೆ ಎಬ್ಬಿಸ್ತಾರೆ, ಇಲ್ಲಂದಿಲ್ಲ. ಎಬ್ಬಿಸ್ಕಿನ ಮುಂಚೆ ನಮಗೊಂದು ವ್ಯವಸ್ಥೆ ಮಾಡಿ ಕೊಟ್ಬಿಡ್ರಿ ಆಯಿತು. ಅದು ಹೇಳ್ತಿರೋದು ನಾನು ಗೌರ್ಮೆಂಟ್ ಕಡೆಯಿಂದ, ಅದನ್ನು ನಾನು ಕೇಳ್ಕೊತಿದ್ದೀನಿ ಅಷ್ಟೇ. ಆಯಿತು, ಪಬ್ಲಿಕ್ಕು ತೊಂದರೆ ಆಗುತ್ತೆ ನಾನು ಕೇಳ್ತೀನಿ, ಇಲ್ಲ ಅಂದಿಲ್ಲ. ಪಬ್ಲಿಕ್ ತೊಂದರೆ ಆಗುತ್ತಲ್ಲ, ಒಂದು ಲೈನ್ ಹಾಕ್ರಿ, ಇಷ್ಟೇ ಬರ್ರಿ ಅಪ್ಪ, ಇಷ್ಟೇ ಹಾಕ್ರಿ ಅಂಗಡಿ ನೀವು ಅಂತೇಳಿ ನಾವು ಗೌರ್ಮೆಂಟ್ ನಾವು ಕೇಳ್ತೀವಿ. ಅದು ನಾವು ಹೇಳ್ತಾ ಇರೋದು ಅಷ್ಟೇ, ಏನಿಲ್ಲ ಸರ್. ಬೀದಿ ಬದಿ ವ್ಯಾಪಾರಿಗಳನ್ನೆಲ್ಲ ತೆರವು ಮಾಡಬೇಕು ಅಂತ ಇದ್ದಾರೆ. ಅಂದ್ರೆ ಇವ್ರನ್ನ ಅಂಗಡಿಗಳನ್ನೆಲ್ಲ ಕ್ಲೋಸ್ ಮಾಡಿಸ್ಬೇಕು ಅಂತ ಇದ್ದಾರೆ. ತೆಗೆದ್ರೆ ಒಳ್ಳೇದಾ ಇದ್ರೆ ಒಳ್ಳೇದಾ? ಇದ್ರೆ ಒಳ್ಳೇದು. ಸರಿ, ತೆಗಿಬಾರ್ದ್ರು ಪಾಪ, ಇರ್ಲಿ ಅವ್ರದ್ದು. ನಿಮ್ಗೇನಾದ್ರೂ ತೊಂದರೆ ಆಗ್ತಾ ಇದೆ? ನಮಗ್ ತೊಂದರೆ ಆಗ್ತಾ ಇಲ್ಲ. ಓಕೆ, ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಅಲ್ಲಿ ಯಾವ್ದು ಅಂಗಡಿ ಇರಬಾರ್ದು ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾವು ಅವಾಗಿಂದ 50 ವರ್ಷದ ನಮ್ದು ಅದೇ ಇದೇ ಜೀವನ. ನಮಗೆ ಇದು ಬಿಟ್ಟರೆ ನಮ್ಗೇನು ಜೀವನ ಇಲ್ಲ, ವ್ಯಾಪಾರನೇ ನಮಗೆ. ನಾವು 4 ದಿವಸ ಮನೇಲಿದೆ, ನಮ್ಗೆ ಯಾರು 50 ರೂಪಾಯಿ ತೊಗೊಂಬಂದು ಊಟಕ್ಕೆ ಕೊಡೋರು ಯಾರು ಇಲ್ಲ. ಇಲ್ಲಿ ಬಂದ್ರೇ ನಮಗೆ ವ್ಯವಸ್ಥೆ. ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ? ನಾವು ಹುಟ್ಟಿದಾಗಿಂದ ಇದೆಪ್ಪ, 10 ವಯಸ್ಸು ನಮಗೆ. 10 ವಯಸ್ಸಲ್ಲಿ ಬಂದು ಕುತ್ಕೊಂಡಿದ್ದೀವಿ ಮಾರ್ಕೆಟ್ಗೆ. ಮನೆ ಖರ್ಚೆಲ್ಲ ಇದೆ ಅಂಗಡಿನ? ಎಲ್ಲ ಇದೆ ಅಂಗಡಿಯಿಂದಾನೆ. ಮನೆ ಖರ್ಚು, ಮನೆಗೆ A to Z, ಮಕ್ಕಳು ನೋಡೋದು, ಸಾಕೋದು, ಸ್ಕೂಲ್ಗೆ ಹಾಕೋದು, ಫೀಸ್ ಕಟ್ಟೋದು, ಮನೆ ಅಡುಗೆ ಎಲ್ಲನೂ ಪ್ರತಿಯೊಂದೂ ಇದನ್ನ ನಂಬ್ಕೊಂಡೆ ನಮಗೆ ಕೆಲಸ ನಡೀತಾರೆ. ಇದು ಬಿಟ್ಟರೆ ನಮ್ಗೆ ಯಾವುದು ಇಲ್ಲ ಬೇರೆ. ಸರ್ಕಾರ ಇವಾಗ ಬೇರೆ ಕಡೆ ಜಾಗ ಕೊಡ್ತೀನಿ ಅಂತಾರಲ್ಲ? ಬೇರೆ ಕಡೆ ನಮ್ಗೆ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲಿ ಸೌಕರ್ಯ ಸಿಗಲ್ಲ. ನಾವು ಹೋಗ್ಬಿಟ್ಟು ಬರೋಕ್ಕೆ ಚಾರ್ಜ್ ಕೊಟ್ಟು ಮಾಡೋಕ್ಕೆ ಆ ಥರ ನಮ್ಗೆ ಸೆಟ್ ಆಗಲ್ಲ. ಇಲ್ಲೇ ನಮಗೇನೋ ಅವತ್ತು ತೊಗೊಂಬರ್ತೀವಿ, ಅವತ್ತೇನೋ ಇನ್ನೂ 500-600 ಸಿಗ್ತೈತೆ. ಅವತ್ತು ಮನೆ ಬಾಡಿಗೆ ಅದಕ್ಕೆ ಇದಕ್ಕೆಲ್ಲ. ನಾಳೆಯಿಂದ ಅಂಗಡಿ ಇಡಬೇಡ, ಅಂಗಡಿ ತೆಗೆದು ಬಿಟ್ರಿ ಅಂದ್ರೆ ನಾಳೆಯಿಂದ ನಮಗೆ ನಾಳೆಯಿಂದ ಇಟ್ರೆ ನಮಗೆ ಹೊಟ್ಟೆ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ. ಜೀವನ ಮಾಡೋಕ್ಕೆ ಕಷ್ಟ. ಇದೇ ನಾವು ನಂಬ್ಕೊಂಡಿರೋದು. ಇದಿಲ್ಲ ಅಂದರೆ ನಾವು ಎಲ್ಲಿ ಹೋಗೋದು? ಇರೋರಿಗೆ ಆ ಕಷ್ಟ ಗೊತ್ತಾಗಲ್ಲ. ಕೋಟಿ ಗಟ್ಟಲೆ ಇಕ್ಕವ್ರೆ, ಆ ಬಡವ್ರಿಗೆ ಏನು ಆ ಕಷ್ಟ ಗೊತ್ತಿಲ್ಲ. ಆ ಕಷ್ಟ ನಮ್ಮಂಥ ಬಡವ್ರಿಗೆ ಗೊತ್ತು. ಏನು ಹೇಳೋದು, ಏನೋ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ. ಬದುಕಕ್ಕೆ ನಮ್ಗೇನೋ ವ್ಯವಸ್ಥೆ ಮಾಡಿಕೊಡಿ. ಬಾಡಿಗೆ ಕಟ್ಟಬೇಕು, ರೈಟ್ ಬೀಳಕ್ಕೆ, ನೀರು ಬೀಳೈತೆ, ನಮಗೆ ವ್ಯವಸ್ಥೆ ಬದುಕಂಗೆ ನಮಗೆ ಏನೋ ಒಂದು ದಾರಿ ನೀವೇ ಮಾಡಿಕೊಡಿ. ಇನ್ನು ನಿಮ್ಮನ್ನ ಬಿಟ್ಟರೆ ನಮ್ಗೆ ಯಾರೂ ಇಲ್ಲ. ನಂಬಿ ನಾವು ಜೀವನ ಎತ್ತಾ ಇದ್ದು, ಇದು ನೀವೇ ಎತ್ತಾ ಇದ್ದೀರಾ. ನೀವೇ ಎತ್ಬಿಟ್ಟು ನಮ್ಗೆ ಏನೋ ಒಂದು ದಾರಿ ನೀವೇ ತೋರಿಸ್ಬೇಕು. ಬಿಟ್ಟರೆ ನಮ್ಗೆ ಯಾರು ಇಲ್ಲ. ಪಬ್ಲಿಕಲ್ಲೆಲ್ಲ ಫುಟ್ಪಾತ್ ಎಲ್ಲ ತೆರವು ಕಾರ್ಯಾಚರಣೆ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸ್ವಲ್ಪ ಕಷ್ಟ ಇದೆ. ನಾವು ಸೈಡಲ್ಲಿ ಹಾಕೊಂತ ಇದೀವಿ, ಯಾರಿಗೂ ಪಬ್ಲಿಕ್ ತೊಂದರೆ ಇಲ್ಲ, ಒಳಗಡೆ ಹಾಕೊಂಡಿದ್ದೀವಿ. 40 ವರ್ಷದಿಂದ ಇಲ್ಲೇ ಇರೋದು ನಾವು. ಹಾಂ, ಬೇಕಾದ್ರೆ ಎಲ್ಲ ಕರೆಂಟ್ ಬಿಲ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಇದೆ ಸರ್. ಹಾಂ, ಇಲ್ಲೇ ಇರೋದು. ಎಷ್ಟು ವರ್ಷದಿಂದ ಇಲ್ಲೇ ನೀವು ಅಂಗಡಿ ಹಾಕೊಂಡಿದ್ದೀರಿ? 1983. ಹಾಂ, ನಾ ಇಲ್ಲಿ ಬಂದಿರೋದು. ಇವಾಗ ಸರ್ಕಾರದವ್ರು ಈ ಥರ ತೆಗಿಸ್ತಾ ಇದಾರಲ್ಲ, ಅದಕ್ಕೆ ಏನು ಹೇಳ್ತೀರಾ? ಅದು ನಾವು ಏನು ಮಾಡೋಕ್ಕಾಗಲ್ಲ ಸರ್. ಕೊಡಬೇಕಾಗಿತ್ತು. ಎಲ್ಲರೂ ಎತ್ತಿ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಸರ್. ಇವಾಗ ಹೊಟ್ಟೆ ಮೇಲೆ ಹೊಡೆದಂಗೆ ಆಯಿತು. ನಾವು ಇಲ್ಲಿ 40 ರೂಪಾಯಿ ಬಿಟ್ಬಿಟ್ಟು ನಾನು ಎಲ್ಲಿ ಸರ್ ಹೋಗೋದು? ಹಾಂ, ಈಗ ನಾಳೆಯಿಂದ ಅಂಗಡಿ ಇಲ್ಲ ಅಂದರೆ ಹೆಂಗೆ? ಅದು ನಾವು ಏನು ಮಾಡೋಕ್ಕ ಸರ್? ನಾವು ಎಲ್ಲಾರ್ದ್ರೆ ಸಾಲ ತೊಗೊಂಡು ಏನೋ ಮಾಡ್ಕೊಂಡಿದ್ದೀರಿ ಸರ್ ನಾವು. ಹಾಂ, ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಚಿಕ್ಕ ಹುಡುಗಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು. ಹಾಂ, ಪೆಟ್ಟಿ ಅಂಗಡಿಗಳೇ ಇಲ್ಲ ಅವಾಗ. ಹಾಂ, ಆ ಥರ ಮಾಡ್ತಾವ್ರೆ ಇವರು. ಏನು ಹೇಳೋ ಸರ್ ಹೇಳಿ, ಅವ್ರು ಕೊಟ್ಟವ್ರೆ, ಏನು ಮಾಡೋಣ ನಾವು ಹೇಳಿ? ಇವಾಗ ಪಟ್ಟಂತ ಎತ್ತಿಸ್ಬಿಟ್ಟಿದ್ದಾರೆ, ಪಟ್ಟಂತನೇ ಅವ್ರು ಎತ್ತು ಅಂತ ಹೇಳ್ತಾ ಇರೋದು ಬೆಳಿಗ್ಗೆಯಿಂದ. ಬಿಡ್ತಾರಾ? ಅದೇ ಸರ್, ಒಂದು ಏನೂ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಒಂದು ನಮಗೆ ಅಂತ ಒಂದು ಜಾಗ ಇದೇ ಜಾಗದಲ್ಲೇ ಸ್ವಲ್ಪ ಜಾಗ ಕೊಟ್ಬಿಟ್ಟು ಒಂದು ವ್ಯವಸ್ಥೆ ಮಾಡ್ಬೇಕು. ಏನೊಂದು ID ಕಾರ್ಡ್ ಇರೋರಿಗೋ ಇಲ್ಲ ID ಕಾರ್ಡ್ ಮಾಡಿಕೊಟ್ಟು ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಹಳೇಬೂರಿಗೆ ಮಾತ್ರ ಕೊಡಬೇಕು. ಹೊಸಬ್ರು ಏನಾದರೂ ಮಧ್ಯದಲ್ಲ ಅವ್ರಿಗೆ ಬಂದ್ಬಿಟ್ಟು ತೆರವು ಮಾಡಿಬಿಟ್ಟು ಹಳೇಬೂರಿಗೆ ಕೊಟ್ಟರೆ ಒಂದು ಅವಕಾಶ ಚೆನ್ನಾಗಿರ್ತದೆ. ಏನು ಮಾಡೋದು ಸರ್? ನಾವು ಬಡವರು, ನಾವು ಕಷ್ಟ ಸ್ವಲ್ಪ ಬಿದ್ದು ಕೆಲಸ ಮಾಡೋದು. ಏನೋ ಒಂದು 100 ರೂಪಾಯಿಗೆ ಒಂದು 200 ರೂಪಾಯಿಗೆ ಬರ್ತೀನಿ ನಾವು. ಅವ್ರು ದೊಡ್ಡವರು ಹೆಂಗೆ ಹೇಳ್ತಾರೆ ಹಂಗೆ, ನಮ್ಮದು ಏನಿಲ್ಲ. ಹಾಂ, ಅಲ್ಲ, ಈಗ ಇದನ್ನ ಎತ್ತಿಸ್ರೆ ಅಂಗಡಿ ಹಚ್ಚಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ವಾ? ನಮ್ಮ ಮನೆ ಹೊಡೆಯೋದು ಇದರಿಂದನಲ್ಲ ಸರ್. ದೊಡ್ಡವ್ರು ಹೆಂಗೆ ಮಾಡ್ತಾರೆ ಹಂಗೆ, ನಾವೆಲ್ಲ ಹೆಂಗೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಏನಾದರೂ ಅವ್ರು ಮಾಡಿಕೊಡ್ತಾರೆ. ಆಮೇಲೆ ನೋಡೋಣ. ನೀವು ಇಲ್ಲಿ ಫುಟ್ಪಾತಲ್ಲಿ ಅಂಗಡಿ ಇಟ್ಟೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಇರ್ಬೋದು ಸರ್. ಯಾಕಂದ್ರೆ ಬೇರೆಯವರು ಇದು ಮಾಡ್ತಾರೆ, ಒಬ್ಬರಿಂದ ಒಬ್ರು ಕಷ್ಟ ಆದ್ರೂ ಅವರು ಹೇಳೋದು. ಅವರು ಯಾವನು ಸುಮ್ಮನೆ ಹೇಳಲ್ಲ ಅವರು. ಕೊನೆಯದಾಗಿ ಸರ್ಕಾರಕ್ಕೆ ಏನನ್ನ ಹೇಳಬೇಕು ಅಂದರೆ ಏನು ಹೇಳ್ತೀರಾ?
ಅವರು ಒಳ್ಳೆಯದಾಗೆ ಹೇಳ್ತಾರೆ ಸರ್, ನಾವು ಕರೆಕ್ಟಾಗಿ ಅಂಗಡಿ ಹಾಕ್ಕೊಂಡು ಅವರು ಏನು ಹೇಳಲ್ಲ ಸರ್. ಅಂಗಡಿ ತೆಗಿತೀನಿ ಅಂತಾರಲ್ಲ ಅಣ್ಣ. ಏನು ಮಾಡ್ಬೇಕಣ್ಣ, 4 ಜನ ಹೆಂಗಾಗುತ್ತೆ ನಮ್ಮದು ಹಂಗೆ ಆಗುತ್ತೆ. ಹೌದಣ್ಣ ಅಲ್ವಣ್ಣ? ಅಮ್ಮ 50 ರೂಪಾಯಿಗೆ ಹಾಕ್ಬಿಡ್ತೀನಿ. 4 ಜನದ ಹೆಂಗಾಗುತ್ತೆ ನಮ್ಮದು ಹಂಗೆ. ನಮ್ದೇನು ಸ್ಪೆಷಲ್ ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಅಲ್ಲ ಹೇಳ್ತಾ ಇದೆ, ಏನು ಮಾಡ್ಬೇಕಣ್ಣ ಹೇಳೋಣ, ನೀವೇ ಹೇಳ್ಬೇಕಣ್ಣ. ಅಲ್ಲ ಇಲ್ಲಿ ಎಷ್ಟು ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದೀರಿ? ನಾವು 10 ವರ್ಷದಿಂದ ಮಲಗಿದ್ದೀನಿ ನಾನು. 10 ವರ್ಷದಿಂದ ಇಲ್ಲೇ ಇದೆ. 10 ವರ್ಷದಿಂದ ಅಮ್ಮ 50 ರೂಪಾಯಿ ಹಾಕಿದೆ. ತುಂಬ ತೊಂದರೆ ಆಗಿಬಿಡ್ತಾ ಇದೆ. ಇದು ಎಲ್ಲ ಮುಚ್ಚಿಬಿಡ್ತಾ ಇದ್ದಾರಲ್ವಾ, ಅದಕ್ಕೋಸ್ಕರ ತುಂಬ ಇದಾಗ್ಬಿಡ್ತದೆ. ನಮಗೇನು ಏನು, ನಾವು ಎಲ್ಲ ಆಟೋ ಓಡಿಸೋರು, ನಮಗೇನು ಏನು ವ್ಯಾಪಾರನೂ ಇಲ್ಲ ನೋಡಿ. ಪಬ್ಲಿಗೆ ಇಲ್ಲ ಅಂದರೆ ಏನು ದುಡಿತೀರಾ, ಎಲ್ಲಿ ಮಾಡ್ತೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಏನಿರೆ ದೊಡ್ಡವರು ಸ್ವಲ್ಪ ನೋಡ್ಕೋಬೇಕು ಅಷ್ಟೇ. ಇಲ್ಲ ಇಲ್ಲಿ ಫುಟ್ಪಾತಲ್ಲಿ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಎಲ್ಲ ಅಂಗಡಿನ ತೆಗಿಸ್ಬೇಕಂತ ನಿರ್ಧಾರ ತಗೊಂಡಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆಯಾ ಇಲ್ವಾ? ಹೌದು, ಈಗ ಇಲ್ಲಿ ಫುಟ್ಪಾತ್ ಮೇಲೆ ಇದು ಚಪ್ಪಲಿ ಎಲ್ಲ ಹಾಕೊಂಡಿತ್ತು. ಅದು ತಗೊಳಕ್ಕೆ ನೋಡೋಕ್ಕೆ ಜನ ಅವರು ಎಲ್ಲ ಬೇಳೆಗಳಿಂದ ಎಲ್ಲ ಬರ್ತಾರೆ. ಅದು ಅವ್ರು ಬಂದ್ರೇ ನಮಗೆ ಆಟೋಗೆ ಎಲ್ಲ ಬಾಡಿಗೆ ಎಲ್ಲ ಇರೋದು. ಅವ್ರು ಬರ್ತಾ ಇಲ್ಲ, ಇದೆಲ್ಲ ಮುಚ್ಚಿಬಿಟ್ರೆ ನಮಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಅದು ಓಪನ್ ಇರಬೇಕು. ಫುಟ್ಪಾತ್ ಮೇಲೆ ಹಾಕಿಲ್ಲ ಅಂದರೆ ಅವ್ರ ಜನ ಅವರೆಲ್ಲ ಏನು ತಿನ್ನಬೇಕು, ಹೆಂಗಿರಬೇಕು? ಇವಾಗ ಇವರು ಫುಟ್ಪಾತಲ್ಲಿ ಇರೋರನ್ನ ತೆಗಿಸ್ಬಿಟ್ಟು ಇವ್ರಿಗೇನಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳೋಂಥದ್ದು ಏನಾದರೂ ಮಾಡ್ತಾ ಇದೆಯಾ ಸರ್ಕಾರ? ಅದು ಮಾಡಲೇಬೇಕು, ಅದು ಮಾಡಲೇಬೇಕು. ಅದೆಲ್ಲ ಎಷ್ಟು ಜನ ಇದೆ ಸರ್ ನೋಡಿ, ಇಲ್ಲಿ 1 ಇಲ್ಲಿ 2 ನೋಡಿ, ನಮ್ಮ ಅಕ್ಕ ಬಂದವ್ರೆ 7 ಜನ ಇಲ್ಲೇ ಇದ್ದಾರೆ ಅಂದರೆ ಈ ಥರ ಎಷ್ಟು ಜನ ಸಂಡೆ ಬಾಜಾರ್, ಚಿಕ್ಕಪೇಟೆ ಇಲ್ಲೆಲ್ಲ ಎಷ್ಟು ಜನ ಇರಬಾರ್ದು ಇನ್ನು? ಅಲ್ಲ ಈಗ ಸಾರ್ವಜನಿಕರಿಗೆ ಬೀದಿ ಬದಿ ವ್ಯಾಪಾರಗಳಿಂದ ತೊಂದರೆ ಇದು ಇವತ್ತಿಂದಲ್ಲ, ಇದು 40-50 ವರ್ಷಗಳು ನೋಡ್ತಾ ಇದೀವಿ. ಈ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಕಡೆನೂ ಬೀದಿ ಬದಿ ವ್ಯಾಪಾರಿಗಳು, ಕೈಗಾಡಿಗಳು ಅನ್ನೋದು ಇವತ್ತು ನಿನ್ನೆ ಬಂದಿದ್ದಂತಲ್ಲ. ಇದು 40-50 ವರ್ಷಗಳು ನೋಡ್ತಾ ಇರೋದೆ. ಇದು ಈ ಸಲ ಈ ಥರ ಎನ್ಕ್ರೋಚ್ಮೆಂಟ್ನ ರಿಮೂವ್ ಮಾಡೋದು ನಾವು ಈಗಾಗಲೇ ಒಂದು 10 ವರ್ಷದಲ್ಲಿ ನೋಡ್ಬಿಟ್ಟಿದ್ವಿ. ಬರ್ತಾರೆ, ಎನ್ಕ್ರೋಚ್ಮೆಂಟ್ನ ರಿಮೂವ್ ಮಾಡ್ತಾರೆ, ಒಂದು 2 ತಿಂಗಳು 3 ತಿಂಗಳು ಮಾಮೂಲಿ ದುಡ್ಡು ಇಸ್ಕೊಂಡು ಮಾಮೂಲಿ ಕತೆ ಇದು. ಸೊ ಅದು ನಿರಂತರವಾಗಿ ಮಾಡಿದ್ರೆ ಮಾಡಬೇಕು. ಅವ್ರಿಗೆ ಆಲ್ಟರ್ನೇಟಿವ್ ಕೊಟ್ಟು ಮಾಡಲಿ. ಪರ್ಮನೆಂಟಾಗಿ ಬಸ್ನಲ್ಲಿ ಲೇಡೀಸ್ಗೆ ಯಾವ ರೀತಿ ರಿಸರ್ವ್ ಮಾಡಿ ಬಂಗಾರಪ್ಪ ಹೋದ್ಮೇಲೆ ಅದು ಮೇಂಟೈನ್ ಆಗ್ತಾ ಇದೆ. ಈಗ ಲೇಡೀಸ್ ಸಪ್ರೇಟ್ ಇದೆ, ಜೆಂಟ್ಸ್ ಸಪ್ರೇಟ್ ಆಗಿದೆ. ಅದರಿಂದ ಆ ರೀತಿ ಮಾಡಿದ್ರೆ ಒಂದು ಕ್ಲೀನಾಗಿ ಒಂದೇ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಮಾಡಿ ಅವ್ರಿಗೊಂದು ಆಲ್ಟರ್ನೇಟಿವ್ ಕೊಡಿ. ಎಲ್ಲ ಒಂದು ಕಡೆ ಆಲ್ಟರ್ನೇಟಿವ್ ಕೊಟ್ಟು ನೀವು ಸ್ವಚ್ಛತಾ ಆಂದೋಲನ, ಬೆಂಗಳೂರು ಫುಟ್ಪಾತ್ಗಳು ಕ್ಲಿಯರೆನ್ಸು ಎಲ್ಲ ಮಾಡಿ ಪಬ್ಲಿಕ್ಕು ಒಳ್ಳೇದು ಮಾಡಿ. ಬಡ ಜನರು ಅವ್ರು ಎಲ್ಲಿ ಹೋಗ್ತಾರೆ? ನಾವು ಸಡನ್ನಾಗಿ ತೆಗೆದ್ಬಿಟ್ಟು ಇದ್ದಕ್ಕಿದ್ದಂಗೆ ಟೈಮ್ ಕೊಡದೆ, ನೋಟಿಸ್ ಕೊಡದೆ ತೆಗೆದು ಬಿಸಾಕ್ಬಿಟ್ರೆ ಅವರು ಬೀದಿ ಪಾಲಾದರೆ ನಮಗೇನು ಸರ್ಕಾರಕ್ಕೇನು ಲಾಭ ಇಲ್ಲ. ಬೇರೆ ಜನರು ಯಾರು ಲೈಕ್ ಮಾಡಲ್ಲ. ಅದನ್ನು ನೋಡಿಕೊಂಡು ಅವರು ಯಾವ ರೀತಿ ಈಗ ರಾಜಕೀಯದವ್ರು ಬರೋರೆಲ್ಲ ಇವತ್ತಿರ್ತಾರೆ, 5 ವರ್ಷ ಹೊಂಟೋಗ್ತಾರೆ. ಆ ರಾಜಕೀಯದವ್ರ ಮೇಲೆ ಯಾರಿಗೂ ಏನು ಭರವಸೆ ಇಟ್ಕೊಳಕ್ಕಾಗಲ್ಲ. ಇವತ್ತು ಬರ್ತಾರೆ 2 ತಿಂಗಳು 6 ತಿಂಗಳು ಅವರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದೊಂಥರ ಅಲೆಗಳು ಬಂದು ಹೋದಂಗೆ. ಸೊ ನಮಗೇನಂದರೆ ಮಾಡಿದ್ರೆ ಪ್ರೋಗ್ರಾಮು ಕರೆಕ್ಟಾಗಿ ಪಾಲಿಸಿ ಮೇಂಟೈನ್ ಮಾಡಬೇಕು. 3 ತಿಂಗಳಿಗೆ ಮತ್ತೆ ಯಥಾವತ್ತಾದರೆ ಅಲ್ಲಿ ಏನು ಪ್ರಯೋಜನ ಇಲ್ಲ. ಮತ್ತೆ ಒಟ್ಟಿಗೆ ಹೋಗ್ಬೇಕು, ಅವಾಗ ಜನಗಳ ಹತ್ರ ಬೈಗಳು ತಗೋಬೇಕು ಅಷ್ಟೇ. ಅದರಿಂದ ನೋಡಿ ಒಂದು ಪ್ರೋಗ್ರಾಮ್ ಹಾಕೊಂಡು ಕರೆಕ್ಟಾಗಿ ಮಾಡಿ ಅವ್ರಿಗೊಂದು ಆಲ್ಟರ್ನೇಟಿವ್ ಕೊಡಿ. ಬಡಬಗ್ರು ಇಲ್ಲ ಹೋಗ್ಬೇಕು ಅಲ್ವಾ? ಬಡಬಗ್ರು ಅವ್ರಿಗೂ ಯಾವುದೋ ಒಂದು ರೀತಿ ತಿರುಗಿ ಕೊಡ್ತಾರೆ. ಅದರಿಂದ ಅವ್ರಿಗೂ ಒಂದು ಮಾನವೀಯತೆ ತೋರಿಸಿ ಅವ್ರಿಗೊಂದು ಆಲ್ಟರ್ನೇಟಿವ್ ಕೊಟ್ಟು ನೀವು ಮಾಡಿ. ಇದ್ದಕ್ಕಿದ್ದಂಗೆ ಏನೋ ಒಂದು ಪೂರ್ವ ಇದಿಲ್ದಂಗೆ ನೋಟಿಸ್ಗಳ್ದಂಗೆ ಮಾಡಿ ತೆಗೆದಾಕಿದ್ರೆ ಅವರು ತೊಂದರೆ ಆಗುತ್ತೆ. ಅವ್ರ ಜೀವನ ಮಕ್ಕಳು ಮರಿ ಇಟ್ಕೊಂಡು ಸಂಸಾರಸ್ಥರು ಅವ್ರಿಗೇನು ದಾರಿ ತೋರಿಸ್ಬಿಟ್ಟು ಮಾಡಬೇಕು. ಅದು ನಮ್ಮ ಮನಸ್ಸಿನ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಪಬ್ಲಿಕ್ ಪಂಚ್. ಬೀದಿ ಬದಿ ವ್ಯಾಪಾರಿಗಳು ಕೇಳ್ಕೊತಾ ಇರೋದು ಒಂದೇ, ನಮಗೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ. ಫುಟ್ಪಾತೇ ನಮ್ಮ ಜೀವನ, ಈ ರೋಡಲ್ಲೇ ನಾವು ವ್ಯಾಪಾರ ಮಾಡ್ಕೊಂಡಿರೋದು, ಇದಿದ್ರೇ ನಮಗೆ ಎಲ್ಲ, ನಮಗೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿ ಮಾಡ್ಕೊತಾ ಇರೋದು. ಹಾಗೆ ಇಲ್ಲಿ ದಿನ ಓಡಾಡ್ತಕ್ಕಂಥ ಪಬ್ಲಿಕ್ ಅವ್ರನ್ನೂ ಸಹ ಅವರು ಒಂದು ಕೇಳ್ಕೊತಾ ಇರೋದು, ಇಲ್ಲಿ ವ್ಯಾಪಾರ ಇದ್ದರೆ ನಮ್ಗೆ ಹತ್ತಿರ ಆಗುತ್ತೆ, ನಮಗೆ ತೊಗೊಳೋಕ್ಕೂ ಸಹ ಅನುಕೂಲ ಆಗುತ್ತೆ. ಬೇರೆ ಕಡೆ ಹೋಗಿ ತೊಗೊಳೋದ್ರಿಂದ ಜಾಸ್ತಿ ದುಡ್ಡಾಗಿರ್ಬೋದು, ಅಥವಾ ನಾವು ಇಲ್ಲೇ ವ್ಯಾಪಾರ ಮಾಡಿ ಇಲ್ಲೇ ತೊಗೊಳೋದ್ರಿಂದ ನಮಗೆ ಕಡಿಮೆ ದುಡ್ಡಿಗೆ ಸಿಗ್ತಾ ಇರ್ಬೋದು ಅಂತ ಅವ್ರ ಮಾತಾಗಿತ್ತು. ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಪಂಚ್. ಮತ್ತೊಮ್ಮೆ ಸಿಗೋಣ ಮತ್ತೊಂದು ವಿಷಯದೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ BB ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.